ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ನಾನು ಒಂದು ರೀಲ್ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮ್ ಮೇಲೆ, ನನ್ನ ಪೇಜ್ ಮೇಲೆ. ಏನಪ್ಪಾ ಅಂದರೆ ಈ ರೆಸ್ಯೂಮ್ ಒಳಗೆ ಆಮೇಲೆ ಇಂಟರ್ವ್ಯೂಸ್ ಒಳಗೆ ಕರಿಯರ್ ಗ್ಯಾಪನ್ನು ಹೆಂಗೆ ಕವರ್ ಮಾಡೋದು, ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು ಅಂತೇಳಿ. ಅದ್ರ ಸಂಬಂಧಪಟ್ಟಂಗೆ ಒಬ್ರು ನನಗೆ ಕೆಲವು ಜನ ಪಿಂಗ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಸರ್, ನನ್ನ ಕರಿಯರ್ ಒಳಗೆ ಗ್ಯಾಪ್ ಆಗಿಬಿಟ್ಟೈತಿ ಯಾವುದೋ ಒಂದು ಕಾರಣಕ್ಕೆ. ಸೊ ನೆಕ್ಸ್ಟ್ ಎಲ್ಲೋ ಇಂಟರ್ವ್ಯೂಗೆ ಹೋದಲ್ಲಿ ನನಗೆ ಇಂಟರ್ವ್ಯೂ ಒಳಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಕಷ್ಟ ಆಗತೈತಿ. ಆಮೇಲೆ ಯಾವ ರೀತಿ ಕವರ್ ಮಾಡ್ಬೇಕು ನಾನು, ಓಕೆ, ಯಾಕೋ ತಿಳಿತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಒಂದು ಏನು ಸ್ಮಾಲ್ ಗ್ಯಾಪ್ ಐತಲ್ಲ, ನನ್ನ ಕರಿಯರಿಗೆ ಒಂದು ಡ್ರಾಬ್ಯಾಕ್ ಆಗಿ ಕುಂದ್ರತೈತದ. ಸೊ ಒಂದು ಸ್ವಲ್ಪ ಟಿಪ್ಸ್ ಕೊಡ್ರಿ ಅಂತೇಳಿ ಭಾಳ ಮಂದಿ ಕೇಳಿದ್ರಿ. ನೋಡ್ರಿ, ಜನರಲ್ ಆಗಿ ಮಾತಾಡೋದಾದ್ರೆ ಈ ಕರಿಯರ್ ಗ್ಯಾಪ್ ಅನ್ನೋದು ಕಾಮನ್, ಪ್ರತಿಯೊಬ್ಬರ ಲೈಫ್ನಲ್ಲೂ ಇದ್ದಿರ್ತದೆ. ವರ್ಕ್ ಕರಿಯರು ಆಮೇಲೆ ಲೈಕ್ ಜಾಬ್ ಫೀಲ್ಡ್ನಾಗ ಇದು ಕರಿಯರ್ ಗ್ಯಾಪ್ ಒಂದಿರೋದು ಕಾರಣಕ್ಕೆ ಆಗೇ ಆಕೈತಿ. ಸೊ ಅಂಥ ಟೈಮ್ನಾಗ ಏನು ಮಾಡ್ಬೇಕು, ಇಲ್ಲಿ ಪ್ಯಾನಿಕ್ ಆಗೋ ಅವಶ್ಯಕತೆನೂ ಇಲ್ಲ. ಇದನ್ನು ಏನು ದೊಡ್ಡ ಪ್ರಾಬ್ಲಮ್ ಅಂತೇಳಿ ತಲೆ ಕಟ್ಸ್ಕೊಂಡು ಕುಂದ್ರೋ ಅವಶ್ಯಕತೆನೂ ಇಲ್ಲ. ನೀವೇನು ಮಾಡಬೇಕು, ಎಲ್ಲೇ ಇಂಟರ್ವ್ಯೂಗೆ ಹೋದ್ರೆ ಒಂದು ನೀವು ತಲೆಗಿಟ್ಕೋರಿ, ನಿಮ್ಮ ಇಂಟರ್ವ್ಯೂವರ್ ಏನಿರ್ತಾರಲ್ಲ, ನಿಮ್ಗೆ ಇಂಟರ್ವ್ಯೂ ಏನು ತೊಗೋತಿರ್ತಾರಲ್ಲ, ನಿಮ್ಮ HR ಆಗಿರ್ಬೋದು, ಮ್ಯಾನೇಜರ್ ಯಾರೋ ಆಗಿರ್ಬೋದು, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ, ನೀವು ನಿಮ್ಮ ಏನೇ ಕರಿಯರ್ ಗ್ಯಾಪ್ ಇರಲಿ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿ ಅಂತ ಅವ್ರು ಕಾಯ್ತಿರ್ತಾರೆ. ನಿಮ್ಗೆ ಜಾಬ್ ಸಿಗಬಾರ್ದು ಕೊಡಬಾರ್ದು ಅಂತ ಯಾರು ವಿಚಾರ ಮಾಡ್ತಿರಂಗಿಲ್ಲ. ಸೊ ಇದನ್ನ ಮೊದಲು ತಲೆಗಿಟ್ಕೊರಿ. ನೆಕ್ಸ್ಟ್ ಈಗ ಜಾಬ್ ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ ಬರ್ತೇನೆ. ಈಗ ಕರಿಯರ್ ಗ್ಯಾಪನ್ನು ಎಕ್ಸ್ಪ್ಲೇನ್ ಮಾಡೋದ್ರ ಬಗ್ಗೆ ಬರ್ತೇನೆ ಸ್ಪೆಸಿಫಿಕ್ ಆಗಿ. ನೋಡ್ರಿ ಸ್ನೇಹಿತರೆ, ನೀವು ಯಾವುದೋ ಒಂದು ಇಂಟರ್ವ್ಯೂ ಅಟೆಂಡ್ ಆಗಿರಿ ಅಂತ ತಿಳ್ಕೊರಿ. ಒಂದು 6 ತಿಂಗಳು 3 ತಿಂಗಳು 1 ವರ್ಷ ಗ್ಯಾಪ್ ಆಗಿರ್ತೈತಿ. ಸೊ ಅಂಥ ಟೈಮ್ನಾಗ ನಿಮ್ಗೆ ಕ್ವಶನ್ಸ್ ಲೈಕ್ ಅಫ್ಕೋರ್ಸ್ ಅವ್ರು ಆಬ್ವಿಯಸ್ಲಿ ಕ್ವಶನ್ಸ್ ಮಾಡೇ ಮಾಡ್ತಾರೆ. ನಿಮ್ಗೆ ಯಾಕೆ ಗ್ಯಾಪ್ ಆಯ್ತು ಅಂತ ಕೇಳ್ತಾರೆ. ಅವ್ರು ಯಾಕೆ ಕೇಳ್ತಾರಂತಂದ್ರೆ ಆ ಗ್ಯಾಪಿನಿಂದ ಏನೋ ಒಂದು ಇಂಪ್ಯಾಕ್ಟ್, ನಿಮ್ಗೇನು ಅವ್ರು ಹೊಸ ಜಾಬ್ ಆಫರ್ ಮಾಡತ್ತಾರಲ್ಲ ಅದ್ರ ಮ್ಯಾಗ ಏನು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಬೀಳಬಾರ್ದು. ಸೊ ಅದ್ರದ್ದು ಇಫೆಕ್ಟ್ ಇಲ್ಲಿ ಬೀಳಬಾರ್ದು ಅನ್ನೋ ಸಂಬಂಧ ನಿಮ್ಗೆ ಅವ್ರು ಕೇಳ್ತಾರೆ. ನೀವು ಏನು ಮಾಡಬೇಕು, ಆ ಪ್ರಶ್ನೆ ಕೇಳಿದಾಗ ಆ ಗ್ಯಾಪ್ನಾಗ ನೀವು ಏನು ಮಾಡಿರಿ, ಫಸ್ಟು ಮೊದಲು ಸತ್ಯ ನಿಜ ಹೇಳ್ಬೇಕ್ರಿ. ಸುಳ್ಳು ಮಾತ್ರ ಯಾವತ್ತು ಹೇಳ್ಬಾರ್ದು. ಎಲ್ಲೊಂದ್ ಕಡೆ ಸುಳ್ಳು ಹೇಳಕ್ ಹೋಗಿ ಕೆಲವೊಂದ್ ಕಡೆ ಏನ್ ಅನ್ಸೈತಿ, ನಿಮ್ಮನ್ನ ಡಿಫೆಂಡ್ ಮಾಡ್ಕೊಳತ್ರಿ ಅನ್ಸ್ಬಿಡ್ತೈತಲ್ಲ, ಡಿಫೆನ್ಸಿವ್ ಆಗಿರ್ಬಾರ್ದು. ನಾ ಸೇಫ್ ಗಾರ್ಡ್ ಆಗೋ ಸಂಬಂಧ ಏನೋ ಒಂದು ಸುಳ್ಳು ಹೇಳಿ ಕವರ್ ಮಾಡಿ ಇದನ್ನ ಮಾಡ್ಬಿಟ್ರೆ ಇಂಟರ್ವ್ಯೂ ಸಕ್ಸಸ್ಫುಲ್ ಆಗ್ಬಿಡ್ತದೆ. ಇದು ತಪ್ಪು ಕಲ್ಪನೆ. ನಿಜ ಹೇಳಿ ಮೊದಲ. ಅದೇ ನಿಮ್ ಗ್ಯಾಪ್ ಎದಕ್ಕಾಗೈತಿ, ಪರ್ಸನಲ್ ರೀಸನ್ಸ್ ಇರ್ತಾವ, ಹೆಲ್ತ್ ರೀಸನ್ಸ್ ಇರ್ತಾವ, ಫ್ಯಾಮಿಲಿ ರಿಲೇಶನ್ಶಿಪ್ ರೀಸನ್ಸ್ ಇರ್ತಾವ, ಅಥವಾ ಏನೋ ಆಗಿರ್ತೈತಿ. ಆಮೇಲೆ ಕೆಲವೊಮ್ಮೆ ರೀಲೊಕೇಶನ್ ಮಾಡ್ತಿರ್ತೀರಿ, ಅವಾಗ ಆಗಿರ್ತೈತಿ. ಸೊ ಇದನ್ನ ನೀವು ಕರೆಕ್ಟಾಗಿ ಅವ್ರಿಗೆ ಇದ್ದಿದ್ದಂಗೆ ಹೇಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಆನೆಸ್ಟ್ ಆಗಿರ್ರಿ. ಸೊ ಎಲ್ಲೂ ಸುಳ್ಳು ಹೇಳುವಂಥ ಕೆಲಸ ಆಗಬಾರ್ದು. ಆಮೇಲೆ ಸೆಕೆಂಡ್ಲಿ ಬಂದ್ಬಿಟ್ಟು ಆ ಗ್ಯಾಪ್ನಲ್ಲಿ ನೀವೇನು ಮಾಡಿದ್ರಿ, ಅಥವಾ ಗ್ಯಾಪನ್ನು ಯಾವ ರೀತಿ ಪಾಸಿಟಿವ್ ಆಗಿ ನೀವು ಯೂಸ್ ಮಾಡ್ಕೊಂಡ್ರಿ. ಸೊ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನೀವು ಯಾವುದೋ ಒಂದು ಸ್ಕಿಲ್ ಕಲಿಯೋದಿರಲಿ, ಯಾವುದೋ ಒಂದು ಕೋರ್ಸ್, ಜಾಬ್ ರಿಲೇಟೆಡ್ ಕೋರ್ಸು, ಈಗ ಡೇಟಾ ಅನಾಲಿಟಿಕ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು, ಹಿಂಗೆ ಏನೋ ಒಂದು ನಿಮ್ಮ ಸೆಲ್ಫ್ ಕರಿಯರ್ ಬಿಲ್ಡಿಂಗಿಗೆ ಯಾವುದೋ ಒಂದು ಕೋರ್ಸ್ ಮಾಡಿರಿ. ಸೊ ಈ ಥರ ನೀವು ನಿಮ್ಮ ಸೆಲ್ಫ್ ಸ್ಕಿಲ್ಸನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಏನಾದರೂ ನೀವು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಆ ಗ್ಯಾಪ್ನಲ್ಲಿ, ಸೊ ಅದನ್ನು ನೀವು ಹೈಲೈಟ್ ಮಾಡ್ಬೋದು ಒಂದು. ಸೊ ಇದೇ ಥರ ಭಾಳಷ್ಟು ರೀಸನ್ಸ್ಗಳನ್ನು ನೀವು ಕೊಡ್ಬೋದು. ಕರೆಕ್ಟಾಗಿ ಇದ್ದಿದ್ದಂಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ರು. ಇಲ್ಲ ನನಗೆ ಹಿಂಗೆ ಇಶ್ಯೂ ಆಗಿತ್ತು, ಈ ಕರಿಯರ್ ಗ್ಯಾಪ್ ಆಗೈತಿ, ಅದನ್ನು ಹೇಳ್ಬೋದು. ಆಮೇಲೆ ನಾ ಏನು ಹೇಳಿದೆ, ಈಗ ಸ್ಕಿಲ್ಸು ಕೋರ್ಸು ಯಾವುದೋ ಮಾಡಿರಿ, ಆಮೇಲೆ ಅದನ್ನು ನೀವು ಹೇಳ್ಬೋದು. ಈಗ ನಿಮ್ಮ ಹೊಸ ಜಾಬಿಗೆ ನಾ ಬರತ್ತೇನಿ ಸರ್, ಸೊ ನಾ ಕಲ್ತಿರೋಂಥ ಸ್ಕಿಲ್ ನಿಮ್ಮ ಜಾಬಲ್ಲಿ ನಾ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋ ಭರವಸೆ ಅವ್ರು ಕೊಡ್ರಿ ನೀವು. ಆಮೇಲೆ ಇನ್ನೊಂದು ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ಗ್ಯಾಪು ಅವರು ನಿಮ್ಗೆ ಕೊಡುವಂಥ ಜಾಬ್ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಬೀಳುವುದಿಲ್ಲ ಅನ್ನೋ ಭರವಸೆ ಅವ್ರಿಗೆ ಕೊಡ್ರಿ. ಆಮೇಲೆ ನಾನು ಏನೇ ಪ್ರಾಬ್ಲಮ್ ಇದ್ದರೂ ನಾ ಅದನ್ನು ಕವರ್ ಮಾಡಿಕೊಂಡು ಡೆವಲಪ್ಮೆಂಟ್ ಆಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಿಮ್ಮ ಜಾಬಿಗೆ ನಾನು ಸೆಟ್ ಆಗ್ತೀನಿ, ನೀವು ಕೊಟ್ಟಿರೋಂಥ ರೆಸ್ಪಾನ್ಸಿಬಿಲಿಟಿ ನಾನು ನಿಭಾಯಿಸ್ತೀನಿ ಅಂತೇಳಿ ಅನ್ನೋ ಭರವಸೆ ಅವ್ರಿಗೆ ಕೊಡ್ರಿ. ಸೊ ಚೆನ್ನಾಗಿ ಇಂಟರ್ವ್ಯೂ ಒಳಗೆ ಪರ್ಫಾರ್ಮ್ ಮಾಡಿರಿ. ಓಕೆ. ಆಮೇಲೆ ಎಲ್ಲೋ ಒಂದು ಕಡೆ ಏನಂತಾರೆ, ಇನ್ನೊಂದೇನು ಹೇಳ್ತೇನೆ ಅಂತಂದರೆ, ಭಾಳ ಓವರ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ಬೇಡ್ರಿ. ಓವರ್ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಏನಾಗ್ಬಿಡ್ತೈತಿ, ಅವ್ರು ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಇಷ್ಟ ಆನ್ಸರ್ ಹಿಂಗೆ ಬರಲಿ ಅಂತೇಳಿ. ಮತ್ತು ನಾವು ಜಾಸ್ತಿ ಏನು ಹೇಳಿಬಿಟ್ಟು ಅಂದ್ರೆ ಅದು ಕೆಲವೊಮ್ಮೆ ಸರಿ ಅನಿಸೋದಿಲ್ಲ ಇಂಟರ್ವ್ಯೂವರ್ಗೆ. ಸೊ ಹಿಂಗಾಗಿ ಇಷ್ಟು ನೀವು ಮಾಡ್ಬೋದು, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿರಿ. ಇದೇನು ದೊಡ್ಡ ಸಮಸ್ಯೆ ಅಲ್ಲ ಕರಿಯರ್ ಗ್ಯಾಪು. ಸೊ ಪ್ರತಿಯೊಬ್ಬರು ಲೈಫ್ನಲ್ಲೂ ಇರ್ತದೆ. ನೀವು ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಜೆನ್ಯೂನಾಗಿ ಆನ್ಸರ್ ಕೊಡ್ಬೇಕು ಅಷ್ಟೇ. ನೀವು ಜೆನ್ಯೂನಾಗಿ ಇದ್ದಿದ್ದಂಗೆ ಸತ್ಯ ಹೇಳಿದ್ರಿ ಅಂದರೆ ಇಂಪ್ರೆಸ್ ಆಗೇ ಆಗ್ತಾರೆ ನಿಮ್ಮ ಮುಂದಿರೋರು. ಸೊ ದಯವಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಿ, ಜಾಬ್ಗಳು ಎಲ್ಲರಿಗೂ ಸಿಗಲಿ. ಯಾರ ಲೈಫ್ನಾಗೂ ಈ ಕರಿಯರ್ ಗ್ಯಾಪ್ನು ಒಂದು ಯಾವುದೋ ಸಮಸ್ಯೆ ಆಗಿ ಕೂಡದೇ ಇರಲಿ. ಸೊ ಒಳ್ಳೇದಾಗಲಿ ಸ್ನೇಹಿತರೆ. ಇಷ್ಟು ಈ ಕರಿಯರ್ ಗ್ಯಾಪ್ ಬಗ್ಗೆ. ಇನ್ನೂ ಭಾಳಷ್ಟು ಮಾತಾಡೋದೈತಿ, ಫೇಸ್ ಟು ಫೇಸ್ ಸಿಕ್ಕಾಗಿ ಮಾತಾಡ್ಬೋದು ನಾವು. ಯಾಕಂದರೆ
ಭಾಳ ಚೆನ್ನಾಗಿ ಕ್ವಶನ್ ಕೇಳಿರಿ. ನನಗೆ ಅನ್ಸೈತಿ ಪ್ರತಿಯೊಬ್ಬರಿಗೂ ಆನ್ಸರ್ ಇಷ್ಟ ಆಗೈತೆ ಗೊತ್ತಿಲ್ಲ, ಬಟ್ ಇದು ಜೆನ್ಯೂನ್. ಇಷ್ಟು ಹೇಳಿದ್ರೆ ನೀವು ಗ್ಯಾರಂಟಿ ಇಂಟರ್ವ್ಯೂ ಕ್ಲಿಯರ್ ಮಾಡ್ತೀರಿ. ಸೊ ಇದ್ರ ಮೇಲೆ ವರ್ಕ್ ಮಾಡೋ ಸ್ನೇಹಿತರೆ, ಏನೋ ನಿಮ್ಮ ಪ್ರಾಬ್ಲಮ್ಸ್, ಏನೋ ನಿಮ್ಮ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಬಾಕ್ಸ್ನಾಗ ದಯವಿಟ್ಟು ತಿಳಿಸ್ರಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ಹೈಲೈಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರಿಗೆ ಹೆಲ್ಪ್ ಆಗಲಿ. ಸೊ ಒಳ್ಳೆಯದಾಗಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನಿಮ್ಗೆ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ನೋಟಿಫಿಕೇಶನ್ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ. ಸಂತೋಷ್ ತೆಬೇಲಿ ಸೈನಿಂಗ್ ಆಫ್.